ಆನಿಯನ್ ಪೊಡಿ ದೋಸೆ. ಮೊದಲಿಗೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಿ. ಈರುಳ್ಳಿಯಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ, ಹೆಚ್ಚು ಡಯಟ್ರಿ ಫೈಬರ್ ಇದೆ. ಇದು ಕ್ಯಾನ್ಸರ್ ರಿಸ್ಕ್ನ ಕಡಿಮೆ ಮಾಡುತ್ತೆ, ಹಾಗೆ ಬ್ಲಡ್ ಶುಗರ್ನ ಮಾಡರೇಟ್ ಮಾಡುತ್ತೆ, ಹಾಗೆ ಬೋನ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡೋ ಕೊತ್ತಂಬರಿ ಹಾಕೋದು ಮರಿಬೇಡಿ. ಕ್ಯಾರೆಟ್ ಕಣ್ಣಿಗೆ ಒಳ್ಳೆಯದು, ಅದನ್ನ ಹಾಕೋದು ಮರಿಬೇಡಿ. ಹಸಿಮೆಣಸಿನ ಖಾರ ಬಾಯಿಗೆ ಬಿದ್ದರೆ ಅದರ ರುಚಿನೇ ಬೇರೆ. ಇನ್ನು ಬ್ಲಡ್ ಗ್ಲೂಕೋಸನ್ನು ಮ್ಯಾನೇಜ್ ಮಾಡುವಂಥ ವಿಟಮಿನ್ ಸಿ ರಿಚ್ ಆಗಿರುವಂಥ ಇಷ್ಟು ಒಳ್ಳೆ ಬಣ್ಣದ ಕ್ಯಾಪ್ಸಿಕಮ್ ಅಂದರೆ ದೊಣ್ಣೆ ಮೆಣಸಿಕಾಯಿನ ಬಿಡೋದಾದರೂ ಹೇಗೆ ಹೇಳಿ? ಪೌಡರ್ನ ತಮಿಳಿನಲ್ಲಿ ಪೊಡಿ ಅಂತಾರೆ, ಅಂದರೆ ಕನ್ನಡದಲ್ಲಿ ಪುಡಿ. ಜನರಲಿ ಚಟ್ನಿ ಪುಡಿನ ಹಾಕ್ತಾರೆ, ನಾನು ಸ್ವಲ್ಪ ರಸಂ ಪುಡಿ, ಸ್ವಲ್ಪ ಬಿಸಿಬೇಳೆಬಾತ್ ಪುಡಿನ ಹಾಕ್ತಿದ್ದೀನಿ. ನೋಡಿ, ಇಷ್ಟೆಲ್ಲ ತರಕಾರಿಗಳು ಕಣ್ಣಿಗೆ ಹೇಗೆ ಹಬ್ಬದ ಥರ ಇದೆ. ಇಷ್ಟು ತರಕಾರಿಗಳನ್ನು ನಾವು ಬರೀ ಉದ್ದಿನಬೇಳೆ ಮತ್ತು ಬಿಳಿ ಅಕ್ಕಿಯ ದೋಸೆ ಅಂತ, ಕಾರ್ಬು ಸ್ಟಾರ್ಚ್ ಅಂತ ಹೇಳಿ ಮೂಗು ಮುರಿಯುವಂಥ ದೋಸೆಗೆ ಇದನ್ನೆಲ್ಲ ಹಾಕಿ ಅದರ ರಿಚ್ನೆಸ್ಸನ್ನು ಎನ್ಹಾನ್ಸ್ ಮಾಡಿ ನಾವು ತಿನ್ನೋದ್ರಿಂದ ಹೆಲ್ದಿ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟನ್ನು ನಮ್ದಾಗಿಸ್ಕೋಬೋದು. ಬಾಯಿ ರುಚಿಯಲ್ಲೂ ಕಾಂಪ್ರಮೈಸ್ ಇಲ್ಲ, ಹಾಗೆ ಹೆಲ್ತ್ನಲ್ಲೂ ಕಾಂಪ್ರಮೈಸ್ ಇಲ್ಲ. ನಾವು